Hi, hello, namaste. Welcome back to my channel and welcome to a very interesting video. ಒಂದು ಬ್ಯೂಟಿಫುಲ್ ಇಂಟ್ರೆಸ್ಟಿಂಗ್ ಆಗಿರೋ ಮೈಥಾಲಜಿಕಲ್ ಸ್ಟೋರಿಯನ್ನ ನಾನು ನಿಮಗೆ ಹೇಳ್ತೀನಿ. ಸದ್ಯ ನಾನು ಉತ್ತರಾಖಂಡ್ನ ಬ್ರಹ್ಮಟಾಲ್ ಟ್ರೆಕ್ ಅನ್ನ ಮಾಡ್ತಾ ಇದ್ದೀವಿ. ಅಲ್ಲಿ ಒಂದು ಸ್ಟಾಪ್ ಬಂದು ಬೇಕತಾಲ್ ಲೇಕ್ ಅಂತ ನಾನು ಹಿಂದ್ಗಡೆ ನೋಡ್ತಾ ಇದ್ದೀರಲ್ಲ. ಸೊ ಈ ಬೇಕತಾಲ್ ಲೇಕ್ ಅನ್ನೋದಕ್ಕೆ ಒಂದು ವೆರಿ 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 ಇಂಟ್ರೆಸ್ಟಿಂಗ್ ಮೈಥಾಲಜಿಕಲ್ ಸ್ಟೋರಿ ಇದೆ. ಈ ನಮ್ಮ ನಾಗದೇವತೆ, ನಾಗಲೋಕ ಇದೆಲ್ಲದನ್ನ ನಾವು ಕೇಳಿಸ್ಕೊಂಡಿರ್ತೀವಲ್ವಾ. ಸೊ ಅಂಥದ್ದೊಂದು ಸ್ಟೋರಿ ಎಂತದಪ್ಪ ಅಂತಂದ್ರೆ, ರಾಶಿ ವರ್ಷದ ಹಿಂದೆ ಈ ಸರೋವರದ ಹತ್ರ ಒಬ್ಬ ಮನುಷ್ಯ, ಇಲ್ಲೇ ಸುತ್ತಮುತ್ತಲಿರೋ ಯಾವುದೋ ಒಂದು ಹಳ್ಳಿಗೆ ಸೇರಿರೋ ಮನುಷ್ಯ ಇಲ್ಲಿ ನೀರ್ ತರಕ್ಕೋ ಏನಕ್ಕೋ ಬಂದಿದ್ದು. ಅಲ್ಲೆಲ್ಲೋ ಹೋಗ್ತಾ ಹೋಗ್ತಾ ಕಾಲ್ ಜಾರಿ ಈ ಸರೋವರದೊಳಗಡೆ ಬಿದ್ದೋಗ್ಬಿಡ್ತಾರೆ ಬೈ ಚಾನ್ಸ್. ಕಾಲ್ ಜಾರಿ ಆ ಮನುಷ್ಯ ಅಯ್ಯಯ್ಯೋ 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 ಅಂತ ಕೆಳಗಡೆ ಹೋಗ್ತಾ ಇರ್ಬೇಕಿದ್ರೆ ಎಷ್ಟು ಡೀಪ್ ಆಗಿತ್ತು ಅಂತಂದ್ರೆ, ಅವ್ನ್ ಕಣ್ಬಿಟ್ಟಾಗ ಎಲ್ಗ್ ಹೋಗಿ ಮುಟ್ಟಿದೆ ಅಂತ ನೋಡೋಷ್ಟಿಗೆ ದೊಡ್ಡ ಅರಮನೆ. ಆ ಅರಮನೆಯಲ್ಲಿ ಅವ್ನು ಎಂಟರ್ ಆಗ್ತಾ ಇದ್ದಂಗೆ ಅವನಿಗೆ ಆಭೂಷಣ ಎಲ್ಲ ಹಾಕಿ, ಊಟ ತಿಂಡಿ ಮೃಷ್ಟಾನ್ನ ಭೋಜನ ಎಲ್ಲ ಕೊಟ್ಟು, ಆಮೇಲೆ ಮಲ್ಕೊಳಕ್ಕೆ ಚಂದ ಹಾಸಿಗೆ ಕೊಟ್ಟು, ಬದಲಾಯಿಸ್ಕೊಳಕ್ ಬಟ್ಟೆ ಕೊಟ್ಟು ಎಲ್ಲ ಅವನನ್ನ ಚಂದ ನೋಡ್ಕೊಟ್ರಂತೆ. ಅವನಿಗೆ ಏನಾಗ್ತಾ ಇದೆ, ಎಲ್ಲಿಗೆ ಬಂದಿದ್ದೀನಿ, ಕನ್ಸ್ ಕಾಣ್ತಿದ್ದೀನ ಎಂಥದ್ದು ಗೊತ್ತಾಗೋದಿಲ್ಲ. ಬಟ್ ಒಂದು 7-8 ದಿನ ಆದ್ಮೇಲೆ ಅವರೇ ಹೇಳಿದ್ರಂತೆ, ನೀನು ನಿನ್ನ ಊರಿಗೆ ಹೋಗು, ಮತ್ತೆ ಯಾರಿಗೂ ಹೇಳಂಗಿಲ್ಲ, ನೀನು ಇಲ್ಲಿ ಆ ಸರೋವರದ ಒಳಗಡೆ ಕಾಲ್ಜಾರ್ ಬಿದ್ದೆ, ಇಲ್ಲೊಂದು ಮನೆ ಇದೆ ಅಥವಾ ಅರಮನೆ ಇದೆ, ಅಥವಾ ನಾವು ನಿನ್ ಚೆನ್ನಾಗಿ ನೋಡ್ಕೊಂಡ್ವಿ, ಇದ್ಯಾವುದನ್ನು ನೀನ್ ಯಾರದ್ರೂ ಹೇಳಂಗಿಲ್ಲ. ಇದು ಮೊದಲನೇ ಷರತ್ತು. 2ನೇ ಷರತ್ತು ಎಂತಪ್ಪ ಕೇಳಿದ್ರೆ, ನೀನು ಹೋಗ್ತಾ ಇರ್ಬೇಕಿದ್ರೆ ಜೋರ್ ಸೌಂಡ್ ಕೇಳಿಸ್ತಾ ಇರುತ್ತೆ ನಿಂಗೆ, ಯಾವುದೇ ಕಾರಣಕ್ಕೂ ನೀನು ಹಿಂತಿರುಗಿ ಏನಾಗ್ತಾ ಇದೆ ಅಂತ ನೋಡ್ಬಾರ್ದು. ಇದೆಲ್ಲ ಹೇಳಿ ಅವ್ನು ಒಪ್ಕೊಂಡಂತೆ. ನನಗೆ ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ರಾಜನ್ ರೀತಿ ನೋಡ್ಕೊಂಡ್ರಿ, ನಂಗೆ ತುಂಬಾ ಖುಷಿ ಆಯ್ತು, ನನ್ನ ಜೀವನದಲ್ಲಿ ಈ ರೀತಿ ಒಂದು ಎಕ್ಸ್ಪೀರಿಯನ್ಸ್ ಆಗಿಲ್ಲ, ಇವೆಲ್ಲ ಹೇಳಿ ಹೋಗ್ತಾ ಇರ್ಬೇಕಿದ್ರೆ ಮೇಲ್ ಬರ್ತಾ ಇದ್ನಂತೆ ಯಾರೋ ಜೋರಾಗಿ ನಮ್ ಕಡೆ ವಾಲ್ಗ ಊತಾರಲ್ವಾ ಮದ್ವೆಯಲ್ಲಿ ದಿಬ್ಣ ಬರುವಾಗಲ್ಲ, ಆ ರೀತಿ ಜೋರ್ ಮಂಗಳವಾದ್ಯ ಸೌಂಡ್ ಅಂತೆ. ಇವನಿಗೆ ಮನ್ಸ್ ಕಾಣಿಸ್ತಾ ಇತ್ತಂತೆ, ತಿರುಗ್ ನೋಡ್ಲಾ. ಬಟ್ ಅವ್ರು ಹೇಳಿದ್ದಾರೆ, ನೀನ್ ಹಿಂತಿರುಗ್ ನೋಡಂಗಿಲ್ಲ. ಇನ್ನೇನ್ ಮನೆ ಹತ್ರ ಬಂದ ಆ ಸರೋವರದಿಂದ ಮೇಲ್ ಬಂದು ಹಂಗೆ ಊರ್ ಕಡೆ ದಾರಿ ಹಿಡ್ಕೊಂಡು ಹೋಗ್ತಾ ಇರೋವರೆಗೂ ಅವನಿಗೆ ಸೌಂಡ್ ಜೋರ್ ಕೇಳ್ತಾ ಇರ್ಬೇಕಿದ್ರೆ, ಮನುಷ್ಯನ ಒಂದು ಕೆಟ್ಟ ಕ್ಯೂರಿಯಾಸಿಟಿ ಇರುತ್ತಲ್ಲ, ಒಳ್ಳೆ ಕ್ಯೂರಿಯಾಸಿಟಿ ಅಲ್ಲ, ಕೆಟ್ಟ ಕ್ಯೂರಿಯಾಸಿಟಿ. ಸೊ ಆ ಕೆಟ್ಟ ಕ್ಯೂರಿಯಾಸಿಟಿಯಲ್ಲಿ ಹೆಂಗೂ ಮನೆ ಹತ್ರ ಬಂದ್ಬಿಟ್ಟಿದೀನಿ, ಇನ್ಯಾರು ನನ್ನ ಫಾಲೋ ಮಾಡ್ಕೊಂಡು ಬಂದಿರ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಈಶು ಹೋದ ನೋಡಿಲಿ. ಸೊ ಅಲ್ಲಿ ಒಂದ್ಸತಿ ನೋಡ್ಬಿಡ್ತೀನಿ ಅಂತ ಹೇಳಿ ಹಿಂತಿರುಗಿ ನೋಡ್ಬಿಟ್ನಂತೆ. ಅದಷ್ಟು ಆದ ತಕ್ಷಣ ಅವನು ಏನೇನ್ ಬಟ್ಟೆ ಹಾಕೊಂಡಿದ್ದ, ಆಭೂಷಣ ಹಾಕೊಂಡಿದ್ದ, ಇದೆಲ್ಲದು ಆ ಸರೋವರದಿಂದ ಎದ್ದು ಬರುವಾಗ ಹೆಂಗ್ ಬಂದಿದ್ದ ಅದೆಲ್ಲ ಹೋಗಿ ಅವನು ನೀರ್ ತರಕ್ಕೆ ಅಂತ ಸರೋವರಕ್ಕೆ ಅವತ್ತು ಬಂದಿದ್ದ ಅಲ್ಲ, ಅದೇ ಬಟ್ಟೆಗೆ ವಾಪಸ್ ಹೋದ್ನಂತೆ. ಮನೆ ಹೋದ ತಕ್ಷಣ ನೋಡಿದ್ರೆ ಅವ್ನು ಶ್ರಾದ್ದ ಮಾಡಕ್ ರೆಡಿ ಇದ್ದಾರೆ ಎಲ್ರು. ಈ ಸುಮಾರು 1 ವೀಕ್ ಆಯ್ತು ಬಂದಿಲ್ಲ, ಮತ್ತೆ ಅದು ಭಯಂಕರ ಆಳದಲ್ಲಿದೆ ಅಂತ ಊರವ್ರಿಗೆಲ್ಲ ಗೊತ್ತಿದ್ದಕ್ಕೆ ಇವನ್ ಮನುಷ್ಯ ಬರಕ್ ಸಾಧ್ಯ ಇಲ್ಲ ಅಂತ ಅವ್ನ್ ಶ್ರಾದ್ದ ಮಾಡಕ್ ರೆಡಿ ಆಗದ್ ನೋಡಿದ್ರೆ ಇವನ್ ಜೀವಂತ ಬಂದು ಕೂತಿದ್ದಾನೆ. ಎಲ್ಲೋಗಿದ್ಯಪ್ಪ, ನಿನ್ ಶ್ರಾದ್ದ ಮಾಡ್ತಾ ಇದೀವಿ, ಸತ್ತೋಗಿದ್ಯಾ ಅಂತ ಅನ್ಕೊಂಡಿದೀವಿ, ಏನಾದೆ, ಅಲ್ಲಿ ಸರೋವರದಲ್ಲಿ ಏನ್ ನಡೀತು, ಕಾಲ್ಜಾರ್ ಬಿದ್ದಿದ್ದೆ, ಎಲ್ಲಿ ಹೋದೆ, ಏನ್ ಕತೆ ಅಂತೆಲ್ಲ ಕೇಳಿದಾಗ ಅವ್ನಿಗೆ ನೆನ್ಪಾಯ್ತಂತೆ, ಯಾವುದೇ ಕಾರಣಕ್ಕೂ ಇಲ್ಲಿ ಏನಿದೆ ಅನ್ನೋದನ್ನ ನೀನ್ ಹೇಳಂಗಿಲ್ಲ ಅಂತ ಹೇಳ್ದ. ಬಟ್ ಮನುಷ್ಯ ಬೀಯಿಂಗ್ ಮನುಷ್ಯ, ಅವನು ಆ ಎಕ್ಸೈಟ್ಮೆಂಟ್ ಅಲ್ಲೋ ಅಥವಾ ಇವ್ರನ್ನೆಲ್ಲ ಕನ್ವಿನ್ಸ್ ಮಾಡ್ಬೇಕು ಅನ್ನೋ ಧಾವಂತದಲ್ಲೋ, ನಾನೊಂದ್ ಕಡೆ ಹೋಗಿದ್ದೆ, ಅಲ್ಲಿ ದೊಡ್ಡ ಅರಮನೆ ಇದೆ, ಅಲ್ಲಿ ಚಿನ್ನ ಇದೆ, ರತ್ನ ಇದೆ, ಒಳ್ಳೊಳ್ಳೆ ಊಟ ಇದೆ, ಬಟ್ಟೆ ಕೊಡ್ತಾರೆ, ಮತ್ತೊಂದು ಮರದೊಂದು ಎಲ್ಲ ಹೇಳಿ ಬಿಸಾಕದ ಮನುಷ್ಯ 6 ತಿಂಗಳ ನಂತರ ಡಮಾರ್. ಕೆಲವೊಂದಷ್ಟು ರಹಸ್ಯವಾಗಿ ಇಲ್ದೆ ಹೋದ್ರೆ, ಪ್ರಪಂಚಕ್ಕೆಲ್ಲ ಶೋ ಆಫ್ ಮಾಡಕ್ ಹೋದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ಸ್ಟೋರಿಯಲ್ಲಿ ನಮ್ಗೊಂದು ಮೋರಲ್ ಇದೆ. ಇನ್ನೊಂದೆಂತಪ್ಪ ಅಂತಂದ್ರೆ, ಗೊತ್ತಾಯ್ತಲ್ಲ ನಮ್ ಜನರಿಗೆ, ಈ ಸರೋವರದಲ್ಲಿ ಏನೋ ಶಕ್ತಿ ಇದೆ, ಮೋಸ್ಟ್ಲಿ ಇಲ್ಲಿ ಹಾವಿಂದು ನಾಗಲೋಕ ಅಂತ ಏನ್ ಹೇಳ್ತೀವಲ್ವ, ಇವಾಗ ನಮ್ಮ ಮಹಾಭಾರತದಲ್ಲಿ ಭೀಮ ಒಂದ್ಸತಿ ನಾಗಲೋಕಕ್ಕೆ ಹೋಗಿ ಆಮೇಲೆ ಅವನಿಗೆ 100 ಆನೆ ಬಲ ಬರುವಷ್ಟು ಏನೋ ಒಂದು ಔಷಧಿ ಕೊಡ್ತಾರೆ. ಸೊ ಅಂಥದ್ದೇ ಸಿಮಿಲರ್ ಸ್ಟೋರಿ ಇದು. ಆಮೇಲೆ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಇಲ್ಲಿ ಯಾರು ಅವಾಗ ಆಳ್ತಾ ಇದ್ರೋ ಅವರು ಇದೆಲ್ಲದನ್ನ ನಾವು ನೋಡೋಣ, ಏನೇನಿದೆ ಚಿನ್ನ ಬಂಗಾರ ಇದೆಲ್ಲದನ್ನ ನಾವು ಮೇಲ್ಗಡೆ ನಮ್ಮ ಇದಕ್ಕೆ ತಂದಿಟ್ಕೋಬೇಕು, ಅಲ್ಲೇನಕ್ಕೆ ಸಾಗರದೊಳಗಡೆ ಅಥವಾ ನೀರೊಳಗಡೆ ಇರಬೇಕು, ಸರೋವರದೊಳಗಡೆ ಇರಬೇಕು ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಬಂದು ಗಿದಾಯಿ ಮಾಡೋದು, ಏನಿದೆ ಅಂತ ಶೋಧನೆ ಮಾಡೋಕ್ ಶುರು ಮಾಡಿದ್ರಂತೆ. ಅವಾಗ ಈ ಪೂರ್ತಿ ಜಾಗದಲ್ಲಿ ಮೊಳೆ ಇರುತ್ತಲ್ವಾ, ಆ ಮೊಳೆಯ ಮಳೆ ಸುರಿದಿತ್ತಂತೆ. ಈ ಕಥೆ ಇದೆ ಅಲ್ಲ, ಯಾವ ಪ್ರದೇಶದಲ್ಲಿ ಮೊಳೆ ಮೆಟಲ್ ಇಂದ ಮಾಡಿರೋದು. ಸೊ ಅದರ ಮಳೆ ಸುರಿದಿರೋದ್ರಿಂದ ಈ ಪ್ರದೇಶಕ್ಕೆ ಒಂದ್ ರೀತಿಯಲ್ಲಿ ಯಾರು
ಅನ್ನೆಸೆಸರಿ ಥಿಂಗ್ಸ್ಗೆ ಕೈ ಹಾಕ್ತಾರೆ. ಅದನ್ನ ಮಾಡಕ್ ಹೋದ್ರೆ ನಿಮ್ಗಿಂತ ಜಾಸ್ತಿ ಶಕ್ತಿ ಇರೋ ಒಂದು ಎನರ್ಜಿಯ ಪ್ರೆಸೆನ್ಸ್ ಇದೆ. ಹಾಗಾಗಿ ಶಿವ ನೀನ್ ಮಡಗ್ದಂಗಿರು ಅನ್ನೋ ರೀತಿಯಲ್ಲಿ ನಿಮ್ಗೇನ್ ಪ್ರಕೃತಿ ಕೊಟ್ಟಿದೆ ಅದಷ್ಟೇ ನೋಡ್ಕೊಂಡಿರಿ, ಅತಿಯಾಸಿ ಗತಿಗೇಡು ಅನ್ನೋ ತರದಲ್ಲಿ ಆಗತ್ತೆ ಅಂತ. ಸೊ ದಿಸ್ ಪ್ಲೇಸ್ ಈಸ್ an illustration and interpretation of the energy which is beyond the understanding of human energy. ಇಲ್ಲಿ ಒಂದು ಟೆಂಪಲ್ ಇದೆ, ಸಣ್ಣ ಟೆಂಪಲ್ಲು, ಒಂದು ದೇವಿ ಟೆಂಪಲ್. ಆ ಟೆಂಪಲ್ಲು ಅಥವಾ ಈ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಇವತ್ತಿಗೂ ಕೂಡ ಯಾರು ರಾತ್ರಿ ಟೈಮಲ್ಲಿ ಉಳ್ಕೊಳ್ಳಲ್ವಂತೆ. ಕಾರಣ ಇಷ್ಟೇ, ಅಂದ್ರೆ ವಿಚಿತ್ರವಾಗಿರೋ ಕನಸು, ವಿಚಿತ್ರವಾಗಿರೋ ಎಕ್ಸ್ಪೀರಿಯನ್ಸಸ್ ಅನ್ನೋದು ಬೇರೆ ಬೇರೆ ಡೈಮೆನ್ಷನ್ಸ್ ಅಲ್ಲಿ ನಮ್ಗೆ ಯಾವಾಗ ಕಣ್ಣಿಗೆ ಕಾಣಿಸೋದಿಲ್ಲ, ಬಟ್ ಕೆಲವೊಂದಷ್ಟು ಎಕ್ಸ್ಪೀರಿಯನ್ಸ್ ಆಗುತ್ತೆ, ಕಿವಿ ಕೇಳಿಸುತ್ತೆ, ಅಥವಾ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಇರುತ್ತಲ್ಲ. ಸೊ ಅಂಥದ್ದು ಕೆಲವೊಂದಷ್ಟು ಬೇರೆ ಡೈಮೆನ್ಷನಲ್ ಎಕ್ಸ್ಪೀರಿಯನ್ಸಸ್ ಅನ್ನೋದು ಇಲ್ಲಿನ ಲೋಕಲೈಟ್ಸ್ ತುಂಬಾ ಆಗಿರೋದಕ್ಕೆ ಈ ಪ್ರದೇಶವನ್ನ ತುಂಬಾ ಪವಿತ್ರ, ಹಂಗೆ ಪವಿತ್ರತೆ ಜೊತೆ ಭಕ್ತಿ ಅನ್ನೋದ್ರ ಜೊತೆಗೆ ಒಂದು ಭಯ ಇರುತ್ತೆ. ಸೊ ದಿಸ್ ಇಸ್ ದ ವೆರಿ ಬ್ಯೂಟಿಫುಲ್ ಅಂಡ್ ಇಂಟ್ರೆಸ್ಟಿಂಗ್ ಸ್ಟೋರಿ ಆಫ್ ಬೇಕತಾಲ್. ಐ ಹೋಪ್ ಯು ಆಲ್ ಎಂಜಾಯ್ ಮಾಡಿದಿರಾ ಅಂತಂದ್ರೆ ಏನ್ ಮಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಿದೆ. ಆದ್ರೂ ಕೂಡ ನಾವು ಪದೇ ಹೇಳ್ತಾ ಇರ್ತೀವಿ, ಡೂ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್, ಶೇರ್ ಅಂಡ್ ಡೂ ವಾಟ್ ಎವರ್ ಎಲ್ಸ್ ಯು ವಾಂಟ್ ಟು ಡೂ, ಬಟ್ ಓನ್ಲಿ ಗುಡ್ ಇಂಟೆನ್ಷನ್ಸ್. ಟೇಕ್ ಕೇರ್, ಬಾಯ್. ಓಂ ನಮಃ ಶಿವಾಯ್. ಜೈ ಹಿಂದ್.